ಹಾರುವ ಕಾರನ್ನು ಪ್ರಾರಂಭಿಸಿದ ದಕ್ಷಿಣ ಏಷ್ಯಾದ ಮೊದಲ ದೇಶ ನೇಪಾಳ. ನಕಲಿ ಲಾಯರ್ ಕೀನ್ಯಾದ ಬ್ರಿಯಾನ್ ಮೆಂದಾ ಬರೋಬ್ಬರಿ 27 ಕೇಸ್ಗಳನ್ನು ಗೆದ್ದಿದ್ದಾನೆ. ಕೀನ್ಯಾದ ಈ ವ್ಯಕ್ತಿ ತಾನು ವಕೀಲನೆಂದು ಸುಳ್ಳು ಹೇಳಿಕೊಂಡು 26 ಪ್ರಕರಣಗಳನ್ನು ಗೆದ್ದು, ಇವನ ಮೇಲೆ ಕೇಸು ದಾಖಲು ಆದ ಮೇಲೂ ತನ್ನನ್ನು ತಾನು ಸಮರ್ಥಿಸಿಕೊಂಡು 27ನೇ ಕೇಸನ್ನು ಗೆದ್ದಿದ್ದಾನೆ. ಬೀದಿ ನಾಯಿಗಳಿಗೆ ಸುಪ್ರೀಂ ಕೋರ್ಟ್ ಪ್ರಮುಖ ಪರಿಹಾರ ನೀಡಿದೆ. ಕ್ರಿಮಿನಾಶಕ ಶಸ್ತ್ರಚಿಕಿತ್ಸೆಯ ನಂತರ ನಾಯಿಗಳನ್ನು ಅದೇ ಪ್ರದೇಶಕ್ಕೆ ಬಿಡಲಾಗುವುದು. ರೇಬಿಸ್ ಸೋಂಕಿಗೆ ಒಳಗಾದ ಅಥವಾ ಆಕ್ರಮಣಕಾರಿ ನಡವಳಿಕೆಯನ್ನು ತೋರುವ ನಾಯಿಗಳನ್ನು ಬಿಡುಗಡೆ ಮಾಡಲಾಗುವುದಿಲ್ಲ. ಸಾರ್ವಜನಿಕ ಪ್ರದೇಶಗಳಲ್ಲಿ ನಾಯಿಗಳಿಗೆ ಆಹಾರ ನೀಡಬಾರದು. ಐದು ವರ್ಷಗಳ ನಂತರ ಭಾರತ, ಚೀನಾ ಮತ್ತು ರಷ್ಯಾ ಒಂದಾಗಲಿವೆ. ಚೀನಾ, ಭಾರತ ನಮ್ಮ ಹಳೆಯ ಸ್ನೇಹಿತ ಎಂದು ಕರೆದಿದೆ. ರಷ್ಯಾ, ಅಮೆರಿಕವು ಒಂದು ಆಯ್ಕೆಯಾಗಿಲ್ಲದಿದ್ದರೆ ನಾವು ಭಾರತದೊಂದಿಗೆ ಶೂನ್ಯ ಸುಂಕದಲ್ಲಿ ವ್ಯಾಪಾರ ಮಾಡುತ್ತೇವೆ. ಉತ್ತರಾಖಂಡ ಪ್ರವಾಹದಲ್ಲಿ ಮೃತಪಟ್ಟಿದ್ದಾರೆಂದು ಭಾವಿಸಿದ್ದ 3 ಹದಿಹರೆಯದವರು ಬಿಹಾರದಲ್ಲಿ ಅಂತ್ಯಕ್ರಿಯೆಯ ಸಮಯದಲ್ಲಿ ಹಿಂತಿರುಗಿದ್ದಾರೆ. ನೋಯ್ಡಾದ 20 ವರ್ಷದ ವ್ಯಕ್ತಿಯೊಬ್ಬ ತನ್ನ ಮೃತ ತಾಯಿಯ ಕೋಟಕ್ ಉಳಿತಾಯ ಖಾತೆಯಲ್ಲಿ 100 ಕ್ವಿಂಟಿಲಿಯನ್ ಹಣವನ್ನು ಪಡೆದಿದ್ದಾನೆ. ಇದು 10 ಮಿಲಿಯನ್ ಅಂಬಾನಿಗಳು ಮತ್ತು 18 ಮಿಲಿಯನ್ ಅದಾನಿಗಳನ್ನು ಖರೀದಿಸಲು ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ಪುರಸ್ಕೃತರಾದ ಲೇಖಕಿ ಬಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಕನ್ನಡ ಸಾಹಿತ್ಯಕ್ಕೆ ದೊರೆತ ಮೊದಲ ಬೂಕರ್ ಪ್ರಶಸ್ತಿ ಇದಾಗಿದೆ. ಇವರ ಆರ್ಟ್ ಲ್ಯಾಂಪ್ ಕಥಾ ಸಂಕಲನಕ್ಕೆ ಬೂಕರ್ ಪ್ರಶಸ್ತಿ ದೊರಕಿತ್ತು.